ನಿಮಗೂ ಯಾವಾಗಾದರೂ ಈ ಥರ ಅನಿಸಿದೆಯಾ? ನನಗೆ ಯಾಕೆ ಕಷ್ಟ ಬರುತ್ತೆ, ನಾನು ಮಾತ್ರ ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ, ನಾನು ಮಾತ್ರ ಯಾಕೆ ಇಲ್ಲೇ ಇದ್ದೀನಿ, ನನ್ನ ಟೈಮ್ ಯಾವಾಗ ಬರುತ್ತೆ ಅಂತ ಈ ಥರ ಯೋಚನೆ ನಿಮ್ಮ ಮನಸ್ಸಲ್ಲಿ ಬಂದಿದ್ರೆ ನೀವು ಒಬ್ಬರೇ ಅಲ್ಲ, ಆಲ್ಮೋಸ್ಟ್ ಎವ್ರಿ ಒನ್ ಹ್ಯಾಸ್ ದಿಸ್. ಸೊ ನೀವು ಟ್ರೈನ್ ನೋಡಿರ್ತೀರಾ ಅಲ್ವಾ, ನೀವು ಟ್ರೈನ್ ಹೊರಟಾಗ ಸ್ಲೋ ಆಗಿ ಹೋಗುತ್ತೆ, ಅದೇ ಹೋಗ್ತಾ 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 ಸ್ಪೀಡ್ ಆಗುತ್ತೆ. ಸ್ಟಾರ್ಟಿಂಗ್ ಎಲ್ಲ ಸ್ಪೀಡ್ ಆಗಬೇಕು, ಸ್ಪೀಡಪ್ ಆಗಬೇಕು, ನನ್ನ ಆ್ಯಕ್ಟಿವಿಟೀಸ್, ನನ್ನ ಕೆಲಸಗಳು ನನಗೆ ಸಕ್ಸಸ್ ಸಿಗಬೇಕು ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಈಗ ಸದ್ಯಕ್ಕೆ ನಮಗೇನೋ ಪ್ರಗತಿ ಕಾಣಿಸ್ತಾ ಇರ್ಬೋದು, ಬಟ್ ಡೈಲಿ ನಾವು ಹಾಕೋ ಆ ಒಂದು ಸಣ್ಣ ಎಫರ್ಟಿಂದ ಒಂದಿನ ದೊಡ್ಡ ರಿಸಲ್ಟ್ ಸಿಗುತ್ತೆ. ಸೊ ಇನ್ನೊಬ್ರು ವೇಗವಾಗಿ ಹೋಗ್ತಾ ಇದ್ದಾರೆ ಅಂತ ಕಂಪೇರ್ ಮಾಡಿಕೊಂಡು ಇನ್ನೊಬ್ಬರಿಗೆ ಸೊ ನಮ್ಮ ಪ್ರಯಾಣನ ನಾವು ನಿಲ್ಲಿಸಬಾರ್ದು. ನಿಮ್ಮ ಟೈಮ್ ಬಂದಾಗ ನಿಮ್ಮ ಸಕ್ಸಸ್ ನಿಮ್ಮ ಬಗ್ಗೆ ಮಾತಾಡುತ್ತೆ. ಸೊ ಲೆಟ್ಸ್ ಕೀಪ್ ಮೂವಿಂಗ್ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೊಸಬ್ರಾಗಿದ್ದರೆ ಯಾರು ಚಾನಲ್ಗೆ ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಪ್ರಿಯಾ, ಆಮ್ ಸಾಫ್ಟ್ವೇರ್ ಇಂಜಿನಿಯರ್ ಆ್ಯಂಡ್ ಸೈಡ್ ಬೈ ಸೈಡ್ ಈ ಥರ ಡೇ ಇನ್ ಮೈ ಲೈಫ್ ಆ್ಯಂಡ್ ಡೈಲಿ ವ್ಲಾಗ್ಸ್ನ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಬಂದುಬಿಟ್ಟು ಫ್ರೈಡೇ ರೊಟೀನ ಶುರು ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಆಫೀಸ್ ಡೇ ಕೂಡ ಹೌದು. ನಾನು ಈ ವೀಕಲ್ಲಿ 2 ವೀಕ್ಸ್ ಹೋಗಿದ್ದೆ ಆ್ಯಂಡ್ ದಿಸ್ ಇಸ್ ದ 3rd ಡೇ ನಾನು ಹೋಗ್ತಾ ಇರೋದು. ಲೈಕ್ ಟ್ಯೂಸ್ಡೇ ಹೋಗಲಿಲ್ಲ. ಆ್ಯಂಡ್ ಏನು ಗೊತ್ತಾ, ವೀಕ್ ಸ್ಟಾರ್ಟಿಂಗಲ್ಲಿ ಹೋಗಬೇಕು ಅಂತ ಅನ್ಸಲ್ಲ, ಬಟ್ ವೀಕ್ ಎಂಡ್ ಆಗ್ತಾ ಆಗ್ತಾ ಇಟ್ ಈಸ್ ಕಂಪಲ್ಸರಿ ನಾವು ಹೋಗಲೇಬೇಕಾಗತ್ತೆ. ಸೊ ಹಾಗಾಗಿ ಬೇಗ ಎದ್ಬಿಟ್ಟು ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹೊರಡೋಣ ಅಂತ ಹೇಳಿ ನಾನು ಕಿಚನ್ ಗಾರ್ಡನ್ಗೆ ಹೋದೆ. ಅಲ್ಲಿ ಸ್ವಲ್ಪ ಪುದೀನ ಬೇಕಿತ್ತು ಆ್ಯಂಡ್ ಪೂಜೆ ಹೂವೆಲ್ಲ ಕಿತ್ಕೊಂಡ್ಬರ್ಬೇಕಿತ್ತು. ಸೊ ಹಸ್ಬೆಂಡ್ ಫಸ್ಟ್ ಶಿಫ್ಟ್ ಹೋಗಿರ್ತಾರೆ. ಸೊ ಲೈಕ್ ಮಾರ್ನಿಂಗ್ 4 o'clock ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಇದು ನಾನೇ ಕಿತ್ಕೊಂಡ್ಬರ್ಬೇಕು. ಹಸ್ಬೆಂಡ್ ಇದ್ದರೆ ಅವರೇ ಕಿತ್ಕೊಡ್ತಾರೆ. ಸೊ ನಾನೇ ಹೋಗ್ಬಿಟ್ಟು ಇದನ್ನೆಲ್ಲ ತೊಗೊಂಬಂದೆ ಕಿಚನ್ ಗಾರ್ಡನಿಂದ. ಆ್ಯಂಡ್ ಇವತ್ತು ಸಿಂಪಲಾಗಿ ಬ್ರೇಕ್ಫಾಸ್ಟ್ ಏನು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಸೊ ಫ್ರಿಡ್ಜಲ್ಲಿ ನೋಡಿದೆ, ಅಲ್ಲಿ ಎಳ್ಳಿಕಾಯಿ ಸಿಕ್ತು, ಊರಿಂದ ತಂದಿದ್ದು. ಅದೊಂದು 5-6 ತಂದಿದ್ದೆ, 2 ಖರ್ಚಾಗಿತ್ತು. ಸೊ ಓಕೆ, ಬೇಗ ಕ್ವಿಕ್ಕಾಗಿ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಥವಾ ಪುದೀನ ರೈಸ್ ಅಂತೀವಿ ಆ ಥರನೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಅಂದರೆ ಲೈಕ್ ನಾರ್ಮಲ್ ಚಿತ್ರಾನ್ನ ಅಲ್ಲ, ಜಸ್ಟ್ ಲೈಕ್ ಒಂಥರ ಮಸಾಲ ಚಿತ್ರಾನ್ನ ಥರ ಮಾಡ್ಕೊಳ್ಳೋಣ ಡಿಫ್ರೆಂಟಾಗಿ. ಈ ಪುದೀನ ಸಾಂಬಾರು ಸೊಪ್ಪು ಇತ್ತಲ್ಲ, ಸೊ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು, ತೆಂಗಿನಕಾಯಿನೂ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು, ಇನ್ನು ಕರಿಬೇವಿನ ಸೊಪ್ಪು ಆ್ಯಂಡ್ ಖಾರಕ್ಕೆ ಅನುಗುಣವಾಗಿ ಈ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡೆ. ಲಾಸ್ಟಿಗೆ 1 ಸ್ಪೂನ್ ಇದು ಸಾಸಿವೆ ಹಾಕ್ಕೊಂಡಿದ್ದೆ ಮಿಕ್ಸಿಗೆ. ಆ್ಯಂಡ್ ಇದು ಒಂದು ಪುಟ್ಟದಾಗಿ ಮಸಾಲ ಆಗೋಯ್ತು. ಇದಕ್ಕೇನೋ ಹೆಸರು ಅಂತಾರೆ, ಐ ಥಿಂಕ್ ಕಾಯಿ ಸಾಸಿವೆ ಚಿತ್ರಾನ್ನನೋ ಮಸಾಲ ಚಿತ್ರಾನ್ನನೋ ಏನೋ ಅಂತಾರೆ. ಇದನ್ನು ಲಾಂಗ್ ಬ್ಯಾಕ್ ಮಾಡಿದ್ದೆ, ಬಟ್ ಇವಾಗ ಕ್ವಿಕ್ಕಾಗಿ ಬೇಗ ಬಾಕ್ಸಿಗೆ ಮಾಡ್ಕೊಳ್ಳೋದಲ್ವಾ, ಹಾಗಾಗಿ ಮಾಡ್ಕೋತಾ ಇದ್ದೀನಿ ಈಸಿ ಆ್ಯಂಡ್ ಸಿಂಪಲ್ ಅಂತ ಹೇಳಿ. ಆ್ಯಂಡ್ ಇನ್ನು ಒಗ್ಗರಣೆಗೆ ಬಂದುಬಿಟ್ಟು ಕಡಲೆ ಬೀಜನ ಫ್ರೈ ಮಾಡ್ಕೋತಾ ಇದ್ದೀನಿ. ಕಡಲೆ ಬೀಜ ಇಲ್ಲದೆ ಯಾವ ಚಿತ್ರಾನ್ನ ನಡೆಯೋದಲ್ಲ ಅಲ್ವಾ, ಹಾಗಾಗಿ ಸೊ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ ಸಪ್ರೇಟಾಗಿ. ಸೊ ಇದ್ರ ಜೊತೆಗೇನೆ ಮಾಡ್ಕೋಬೋದು, ಬಟ್ ನಾನು ಆ ಥರ ಮಾಡ್ಕೊಳ್ಳ, ಮೆತ್ತಗಾಗ್ಬಿಡುತ್ತೆ ಈರುಳ್ಳಿ ಜೊತೆ ಅಂತ ಹೇಳಿ. ಸೊ ಈ ಥರ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊತೀನಿ. ಆ್ಯಂಡ್ ಇದು ತೆಗೆದಿಟ್ಕೊಂಡಾದ್ಮೇಲೆ ಇದ್ರ ಜೊತೆ ನಾನು ಕಡಲೆಬೇಳೆ, ಉದ್ದಿನ ಕಾಳಿತ್ತು ಆ್ಯಕ್ಚುಲಿ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಆ್ಯಂಡ್ ಕರಿಬೇವಿನ ಸೊಪ್ಪು, ಇಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ 1-2. ನಾನು ಮಿಕ್ಸಿಲೂ ಹಾಕ್ಕೊಂಡಿದ್ದೆ 2 ಹಸಿಮೆಣ್ಸಿನ್ಕಾಯಿ. ಸೊ ಅದನ್ನು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಇನ್ನು ನಾನೇನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಆ ಮಸಾಲನ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡೆ. ಎಲ್ಲ ಹಸಿ ಇರುತ್ತಲ್ಲ, ಸೊ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾಯಿತು. ಸೊ 2 ಹೆರಳೆಕಾಯಿ ಹಾಕ್ಕೊಂಡಿದ್ದೆ. ನನಗೆ ಚಿಕ್ಕದಿತ್ತು, ಆ್ಯಕ್ಚುಲಿ ಆರೆಂಜ್ ಸೈಜಲ್ಲೂ ಇರುತ್ತೆ ಹೆರಳಿಕಾಯಿ. ಸೊ ನಂದು ಚಿಕ್ಕದಿತ್ತು, ಲೈಕ್ ಲೆಮನ್ ಸೈಜಲ್ಲಿತ್ತು, ಹಾಗಾಗಿ 2 ಹಾಕ್ಕೊಂಡಿದ್ದೆ. ಆ್ಯಂಡ್ ಅದ್ರದ್ದು ಹುಳಿನೂ ನನಗೆ ಇಷ್ಟ ಆಗುತ್ತೆ, ಸ್ವಲ್ಪ ಹುಳಿ ಜಾಸ್ತಿನೇ ಇರಲಿ ಅಂತ ಹಾಕ್ಕೊಂಡಿದ್ದೆ. ಸೊ ಅದೆಲ್ಲ ಫ್ರೈ ಆದಮೇಲೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನಾನು ರೈಸ್ಗೆ ಬೆಳಗ್ಗೆ ಎದ್ದ ತಕ್ಷಣ ಇಟ್ಕೊಂಡ್ಬಿಟ್ಟಿದ್ದೆ, ಲೈಕ್ ಅದು ಆರಲಿ ಅಂತ ಹೇಳಿ. ಹಾಗಾಗಿ ಅದನ್ನ ಕಲಿಸ್ಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಆ ಕಡಲೆ ಬೀಜ ಹಾಕ್ಕೊಂಡು, ಇನ್ನು ಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನು ಆಫೀಸ್ಗೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ಸೊ ಇವತ್ತಿನ ಔಟ್ಫಿಟ್ ಬಂದು ಇದೊಂದು ಟಾಪ್ ಆ್ಯಂಡ್ ಇದಕ್ಕೆ ಜೀನ್ಸ್ ಪೇರ್ ಮಾಡ್ಕೊಂಡಿದ್ದೀನಿ. ಸೊ ಇಯರಿಂಗ್ಸ್ನ
ಇದು ಹಾಕೋತಾ ಇದ್ದೀನಿ. ಸೆಟ್ ಆಫ್ 3 to 4 ಏನೋ ಬಂದಿತ್ತಿದು. ಆ್ಯಕ್ಚುಲಿ ನಾನು ತೋರಿಸ್ತೀನಿ ಯಾವ್ದಾದ್ರು ಟೈಮ್ ಇದ್ದಾಗ. ಬಟ್ ಈ ಥರ 50 or 350 ಇಷ್ಟಕ್ಕೆ. ಸೊ ನಾನಿವತ್ತು ಇದನ್ನು ಹಾಕೋತಾ ಇದ್ದೀನಿ. ಓಕೆ, ಲೆಟ್ಸ್ ಗೋ. ವೇವಿ ಹೇರ್ ಅಲ್ವಾ, ಸೊ ಈ ಥರ ಕರ್ಲ್ ಬಂದಿದೆ. ಕರ್ಲ್ ಏನು ಮಾಡ್ಕೊಂಡಿಲ್ಲ ನಾನು, ಬಟ್ ವೇವಿ ಹೇರ್ ಅಲ್ವಾ ಅದು ಬರುತ್ತೆ. ಸೊ ಇವಾಗೀಗೆ ಇದನ್ನ ತಿನ್ಕೊತೀನಿ. ಬಿಕಾಸ್ ಸೊ ನನ್ನ ವಿಡಿಯೋನ ತುಂಬ ದಿನದಿಂದ ನೋಡ್ತಾ ಇದ್ದರೆ, ಸೊ ನನ್ನ ಕರೆಂಟ್ ಬ್ರೇಕ್ಫಾಸ್ಟ್ ಇದೆ. ದಿಸ್ ಇಸ್ ಮ್ಯೂಸ್ಲಿ ಆ್ಯಂಡ್ ಈ ಚಿತ್ರಾನ್ನ ಬಾಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಕ್ಯಾಬ್ ಬುಕ್ ಮಾಡಿದ್ದೀನಿ ಆ್ಯಂಡ್ ಸೊ ಹೇರ್ನ ಮೇಲೆ ಕಟ್ಕೊಂಡಿದ್ದೀನಿ. ಅಲ್ಲೋಗಿ ರಿಮೂವ್ ಮಾಡಿಬಿಡ್ತೀನಿ. ಸೊ ಅಮ್ಮಗೆ ಊಟ ಹಾಕಾಯಿತು. ನೋಡಿ ಏನೋ ಅಬ್ಸರ್ವ್ ಮಾಡ್ತಿದ್ದಾಳೆ. ಅಮ್ಮ ಬಾಯ್. ಯಪ್ಪ, ಇವತ್ತು ಬಂದಿದ್ದ ಕ್ಯಾಬ್ ಅಂತೂ ಎಷ್ಟು ಕಚ್ಚಡವಾಗಿತ್ತು ಗೊತ್ತಾ. ಧೂಳಾಗಲಿ ಏನೂ ಹೈಜಿನೇ ಇರಲಿಲ್ಲ, ಹಾಗಿತ್ತು. ಒಂದು ಕ್ಷಣ ಅಂದ್ಕೊಂಡೆ ಕ್ಯಾನ್ಸಲ್ ಮಾಡಿಬಿಡ್ಲಾ ಅಂತ, ಬಟ್ ಟೈಮ್ ಬೇರೆ ಆಗಿತ್ತು. ಸೊ ಅದರಲ್ಲೇ ಹೋಗಿದ್ದಾಯಿತು. ಏನೋ ಗೊತ್ತಿಲ್ಲಪ್ಪ, ಕೆಲವ್ರು ಆ ಥರ ಕೆಟ್ಟದಾಗಿ ಮೇಂಟೈನ್ ಮಾಡಿರ್ತಾರೆ, ಈ ಕ್ಯಾಬ್ಗಳಾಗಲಿ ಆಟೋಸ್ ಆಗಲಿ ಆ ಥರ. ಓಕೆ, ನಾನು ಒಂದು 10 ಗಂಟೆ ಐ ಥಿಂಕ್ ಆಸ್ಪಾಸಲ್ಲಿ ನಾನು ರೀಚ್ ಆದೆ ಆಫೀಸು. ಇನ್ನು ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಸೀರಿಯಸ್ಲಿ ಇವತ್ತು ಹೆವಿ ಅಂದರೆ ಹೆವಿ ಕಾಲ್ಸು. ನಾನು ಎಷ್ಟು ಸಲ ಕಾಫಿ ಕುಡಿದಿದ್ದೀನೋ ನನಗೆ ನೆನಪಿಲ್ಲ. ಲಿಮಿಟ್ ಮಾಡಬೇಕು ಅಂತಲೇ ಇರ್ತೀನಿ, ಬಟ್ ಸ್ಟಿಲ್ ಅಲ್ಲಿ ಅದೊಂದು ಪ್ರೆಷರ್ ಇದೆಯಲ್ಲ, ಅದಕ್ಕೆ ಏನಾದರೂ ಒಂದು ಕುಡಿಯೋಣ ಅನಿಸ್ತಾ ಇರುತ್ತೆ. ಇನ್ನು ಸಂಜೆ ಹಂಗೆ ಹಸ್ಬೆಂಡ್ನ ಬರೋಕ್ಕೆ ಹೇಳ್ತೆ ಪಿಕಪ್ಪಿಗೆ. ಸೊ ಅವರಲ್ಲಿ ಬಂದುಬಿಟ್ಟು ಅಲ್ಲಿ ನಮ್ಮ ಆಫೀಸ್ ಮುಂದೆ ಒಂದು ಕಡಲೆ ಬೀಜದ್ದು ಗಾಡಿ ಇಟ್ಟಿದ್ದಾರೆ. ಸೊ ಅದನ್ನ ತಿನ್ಕೊಂಡು ಕೂತಿದ್ರು. ಇನ್ನು ಬರ್ತಾ ಸ್ನ್ಯಾಕ್ಸ್ಗೆ ಹೋಗೋಣ ಅಂತ ಹೋದ್ವಿ. ಸೊ ಅಲ್ಲಿ ಹೋಗ್ಬಿಟ್ಟು ಐ ಥಿಂಕ್ ಏನಿವತ್ತು ಪಾವ್ ಭಾಜಿ. ಓಕೆ, ಪಾವ್ ಭಾಜಿ ತೊಗೊಂಡ್ಬಿಟ್ಟು ಇನ್ನು ಆ ಒಂದು ಸ್ಪೆಸಿಫಿಕ್ ಹೋಟೆಲಲ್ಲಿ ಇದೊಂದು ಜ್ಯೂಸ್ ಫೇಮಸ್ಸು, ಅರೇಬಿಯನ್ ಗ್ರೇಪ್ ಜ್ಯೂಸು. ನಾನು ಯಾವಾಗ ಹೋದಾಗಲೂ ಇದನ್ನು ತೊಗೊತಾನೆ ಇರ್ತೀನಿ. ಸೊ ಇದನ್ನೆಲ್ಲ ತಿಂದ್ಕೊಂಡು ಇನ್ನು ಮನೆಗೆ ವಾಪಸ್ ಆದ್ವಿ. ಆ್ಯಕ್ಚುಲಿ ನಾವು ಬಂದಿದ್ದು ಸೌಂಡು ಗೊತ್ತಾಯಿತು ಅನಿಸುತ್ತೆ. ಅಮ್ಮು ನೋಡಿ ಹೊರಗಿಂದ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಕಿಟಕಿದು. ಅವ್ರಿಗೆ ಡೌಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಕನ್ಫರ್ಮ್ ಆಗಿದ್ರೆ ಎದ್ದು ಬಂದಿರೋರು, ಡೌಟ್ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ. ಆಮೇಲೆ ನಾವು ಕೀ ಅಲ್ಲಾಡ್ಸೋದಲ್ಲ, ಆವಾಗ ಅವರಿಗೆ ಗೊತ್ತಾಯಿತು ನಾವೇ ಬಂದಿದ್ದೀವಿ ಅಂತ. ಸೊ ಅಷ್ಟೇ ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.